ಅದಕ್ಕೆ ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಇವೆರಡನ್ನ ನಾನು ವಿವೇಕದಿಂದ ವಿಚಾರ ಮಾಡಿ ತಿಳ್ಕೊಂಡಾಗ ನಾನು ಪಾರಮಾರ್ಥಿಕ ದೃಷ್ಟಿಯಲ್ಲಿ ನಡೆಯುವುದು ಸಹ ಒಂದು ತ್ಯಾಗವೇ ಆಗುತ್ತದೆ. ಯಾವಾಗ ಆ ತ್ಯಾಗದ ಪಾರಮಾರ್ಥಿಕ ದೃಷ್ಟಿ ಬರುತ್ತೋ ಆಗ ಅಂಥ ವ್ಯಕ್ತಿ ಅಮೃತತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಸ್ವರ್ಗಕ್ಕಿಂತಲೂ ಮೇಲಿದ್ದು ಶ್ರೇಷ್ಠರಾಗಿರುವಂತಹ ತಮ್ಮ ಹೃದಯದಲ್ಲಿಯೇ ಅಡಕವಾಗಿರುವಂತಹ ಯಾವ ಪರಬ್ರಹ್ಮ ಇದೆಯೋ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸ್ವರ್ಗಕ್ಕಿಂತಲೂ ಮೇಲೆ, ನರಕ ಸ್ವರ್ಗ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಇದೆ. ಬದುಕಿದ್ದಾಗಲೇ ನಾವು ನರಕ ಸ್ವರ್ಗ ಎರಡನ್ನು ಅನುಭವಿಸ್ತಾನೆ ಇದೀವಿ. ಆದ್ರೆ ನಮ್ಗದು ತಿಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ. ತುಂಬಾ ನೆಮ್ಮದಿಯಾಗಿದ್ದಾಗ, ಆನಂದ ತುಂಬಾ ಭಗವಂತ ಕೊಟ್ಟಾಗ ಅದು ಸ್ವರ್ಗವೇ ಆಗಿರುತ್ತದೆ. ಅಂತ ಸಮಯದಲ್ಲಿ ನಾವು ಭಗವಂತನಿಗೆ ವಿವೇಕದಿಂದ ಲಾಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ತ್ಯಾಗ ಆಗೋಯ್ತು. ನೋಡಿ, ಮಾಡ್ಲಿಲ್ಲ ನಾವು. ನಾನೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ಆನಂದವಾಗಿದ್ದೀನಿ, ಸುಖವಾಗಿದ್ದೀನಿ, ಚೆನ್ನಾಗಿದ್ದೀನಿ, ನಾನು ನನ್ನದು ಎಂಬ ಭಾವ ತಪ್ಪು ತಿಳುವಳಿಕೆಯಿಂದ ಮತ್ತೆ ಅಲ್ಲಿ ಪಾರಮಾರ್ಥಿಕ ದೃಷ್ಟಿ ಇಡಬಾರ್ದು. ಅಮೃತತ್ವ ಸ್ವರ್ಗ ಕೊಟ್ಟಿದ್ದಾನೆ, ಶ್ರೇಷ್ಠವಾಗಿರತಕ್ಕಂಥದ್ದು. ಅದು ಎಲ್ಲಿದೆ? ನಮ್ಮ ಹೃದಯದಲ್ಲಿಯೇ ಇದೆ, ಅಡಕವಾಗಿದೆ, ಹೃದಯದಲ್ಲೇ ಅಡಕವಾಗಿದೆ. ಅದೇ ನರಕ ಅಂದ್ರೆ ಯಾವುದು? ದುಃಖ, ಕಷ್ಟ, ನೋವುಗಳು ಬಂದಾಗ ಭಗವಂತ ಇದನ್ನು ನೀನೇ ಪ್ರಸಾದಿಸಿರೋದು, ಈ ಕಷ್ಟ, ದುಃಖ, ನೋವುಗಳನ್ನ ಪರಿಹರಿಸು, ನೀನ್ ಕೃಪೆ ಮಾಡು, ನೀನ್ ಸದಾ ಕೃಪೆ ಮಾಡ್ತಾನೆ ಇದೀಯಾ, ನೀನ್ ನನಗ್ ವಾಸಿ ಮಾಡೇ ಮಾಡ್ತೀಯಾ? ಯೋಚನೆ ಮಾಡಿ ನೋಡಿ. ಯಾವತ್ತೂ ಸಹ ಯಾವದೊಂದು ಆರೋಗ್ಯದಲ್ಲೂ ಏರುಪೇರಾಗ್ತಾ ಇರ್ತದೆ ಹೊರತು ತೊಂದರೆಗಳಾಗೋದಿಲ್ಲ. ಸುಖನೂ ಅಷ್ಟೇ ಸದಾ ಇರ್ತದೆ ಹೊರತು ಏರುಪೇರುಗಳಾಗ್ತಾ ಇರ್ತದೋ ಸದಾ ಕಾಲ ಶಾಶ್ವತವಾಗಿ ಎರಡೂ ಇಲ್ಲ. ಅದಕ್ಕೆ ಇವೆರಡು ಎಲ್ಲಿದೆ? ನನ್ನ ಹೃದಯದಲ್ಲಿಯೇ ಇದೆ, ಅಡಕವಾಗಿದೆ. ಯಾವುದು ಅಡಕವಾಗಿರೋದು? ಪರಬ್ರಹ್ಮನೇ ನನ್ನ ಹೃದಯದಲ್ಲಿ ಅಡಕವಾಗಿದ್ದಾನೆ. ಆ ಪರಬ್ರಹ್ಮನನ್ನ ಯಾರು ಇವೆಲ್ಲವನ್ನ ನಡೆಸ್ತಾ ಇರ್ತಕ್ಕಂಥವನು ಭಗವಂತ. ಇಲ್ಲಿ ಶರೀರವು ನಾನಲ್ಲ ಎಂಬ ಭಾವ ಹೋಗ್ಬೇಕ, ಆಗ ಸಾಕ್ಷಿಯಾಗಿ ನಾವು ನೋಡ್ತೀವಿ. ಶರೀರ ಭಾವದಲ್ಲೇ ಎಲ್ಲವನ್ನ ನಡೆಸ್ತಾ ಇರೋದ್ರಿಂದ ತ್ಯಾಗ ಅಂತಕ್ಕಂಥದ್ದು ಕಷ್ಟ ಆಗ್ತಾ ಇದೆ. ಈ ತ್ಯಾಗ ಅನ್ನೋದು ಬರ್ಬೇಕಾದ್ರೆ ಪರಮಾತ್ಮನೇ ಸರ್ವವ್ಯಾಪಿ ಆಗಿರೋನು, ಎಲ್ಲ ಕಡೆ ಅವನೇ ನೋಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ. ಅದರಂತೆ ನಾನ್ ಮಾಡ್ಕೊಂಡು ಹೋಗ್ಬೇಕು. ನಾನು ಸಹ ಸದಾ ಕಾಲವು ಅಮೃತತ್ವವನ್ನೇ ಪಡೆದುಕೊಳ್ಳುವ ಸಾಧನೆ ತ್ಯಾಗವನ್ನ ನಾನು ಕಲ್ತ್ರೆ ನಿಜವಾಗಿಯೂ ಅಮೃತತ್ವ ನನ್ನದಾಗುತ್ತದೆ. ಆ ತ್ಯಾಗದಿಂದಲೇ ಮಾತ್ರ ಸಾಧ್ಯ. ಒಂದೊಂದನ್ನೇ ನೋಡ್ತಾ ಹೋಗಿ ಬರ್ತಾ ಇದೀವಿ, ಯಾವುದರಲ್ಲೂ ಸಹ ನನಗೆ ತೃಪ್ತಿ ಸಿಗುತ್ತೆ. ಒಂದೊಂದರಲ್ಲೂ ತ್ಯಾಗ ಮಾಡಿದಾಗ ಮಾತ್ರವೇ ತೃಪ್ತಿ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನನ್ನೊಳಗೆ ಸಾಕ್ಷಿ ರೂಪದಿಂದ ಬೆಳಗುತ್ತಿರತಕ್ಕಂತಹ ಆತ್ಮ ಜ್ಞಾನದಿಂದ ನೋಡ್ಬೇಕು. ಇದನ್ನ ಯಾರು ನೋಡ್ತಾರೆ? ಯತಿಗಳು ಯಾವಾಗ್ಲೂ ಸಹ ಈ ರೀತಿ ಆತ್ಮಜ್ಞಾನದಿಂದಲೇ ಹೊಂದುತ್ತಾರೆ. ಅವ್ರು ಯಾವಾಗ್ಲೂ ಅಷ್ಟೇ, ಅವ್ರು ಆನಂದವಾಗಿರ್ತಾರೆ, ಸದಾ ಕಾಲ ಆನಂದವಾಗಿರ್ತಾರೆ. ಸೇಮ್ ಅವ್ರು ಹೇಗಿರ್ತಾರೆ ಅಂದ್ರೆ ಆಮೆ ತರ ಜೀವನ ನಡೆಸ್ತಾರೆ. ಹೊರಗಿನ ವ್ಯವಹಾರ ನಮ್ಮ ಜೊತೆ ಮಾಡ್ಬೇಕಾದ್ರೆ ಮಹಾತ್ಮರು ಏನ್ ಮಾಡ್ತಾರೆ? ನಮ್ಮಂತೆ ಇದ್ದು ಕೋಪ ತಾಪಗಳು, ನಾವು ಒಳ್ಳೆಯ ಬೋಧನೆ, ಜ್ಞಾನ ಬೋಧನೆ, ಪ್ರಪಂಚಕ್ಕೆ ಏನು ಕಲ್ಯಾಣ ಮಾಡ್ಬೇಕು ಅದನ್ನ ಬೋಧನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಅಲ್ಲಿ ಯಾವ ಸಂಬಂಧವೂ ಇರೋದಿಲ್ಲ. ಒಳಗಡೆ ಮಾತ್ರ ಸದಾ ಕಾಲವು ಸಹ ಸಾಕ್ಷಿಯಾಗಿ ಎಲ್ಲವನ್ನ ನೋಡ್ತಾ ಒಳಗಡೆ ಅವರು ಪರಮಾತ್ಮನ ಜೊತೆ ಆನಂದವಾಗಿರ್ತಾರೆ. ಅವರೇ ಪರಮಾತ್ಮ ಸ್ವರೂಪಿಗಳಾಗ್ಬಿಡ್ತಾರೆ. ಇದು ನಿಜವಾದ ಒಂದು ಸಾಧನೆ, ತ್ಯಾಗದಿಂದ ಆಗ್ತಕ್ಕಂಥದ್ದು. ಯಾಕೆ ತ್ಯಾಗ ಮಾಡ್ಬೇಕು? ವ್ಯಾಮೋಹ ಇದೆಯಲ್ಲ, ಮಮಕಾರ ಎಷ್ಟಿದೆ ಅಂತಂದ್ರೆ ಮೋಹ ಮಮಕಾರದಲ್ಲಿ ನಾವು ತುಂಬಾ ಸಿಲುಕೊಂಡ್ಬಿಟ್ಟಿದೀವಿ. ಒಂದು ಚೂರ್ ತೊಂದ್ರೆ ಆಯ್ತು, ಏನಾರ ಆಯ್ತು ಅಂತಂದ್ರೆ ಆ ಮಮಕಾರದ ಮೋಹದ ಪಾಶ ಎಳಿತದೆ, ನಮ್ಗದ್ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ. ನಾನ್ ಯಾರು ಅವರಿಗೆ ರಕ್ಷಣೆ ಮಾಡೋದಕ್ಕೆ? ಪರಮಾತ್ಮ ಇದ್ದಾನೆ, ಪರಮಾತ್ಮನಿಗೆ ಒಪ್ಸು, ಅವ್ರ ಆರೋಗ್ಯ ಸರಿ ಹೋಗುತ್ತೆ, ಅವರ ವ್ಯವಹಾರವೂ ಸರಿ ಹೋಗುತ್ತೆ, ಏನು ಕಷ್ಟಗಳಿದಾವೆಲ್ಲವೂ ಪರಿಹಾರ ಆಗುತ್ತೆ. ಅವನ್ಗೊಪ್ಸು ಅಂತಂದ್ರೆ ಇಲ್ಲ ಮೋಹ ಮಮಕಾರ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ಕಾಮ್ಯ ಕರ್ಮ ಅಂತ ಹೇಳ್ತೀವಿ. ಕಾಮ್ಯ ಅಂದ್ರೆ ಆಸೆ. ಈ ಕರ್ಮಗಳಿಂದ ಫಲಗಳನ್ನ ದೊರಕುವಂತೆ ಮಾಡ್ಕೊಳ್ತಾ ಇದೀವಿ. ಅದು ಪೂರ್ಣ ದೊರಕಲಿಲ್ಲ, ಪೂರ್ಣ ತೃಪ್ತಿ ಅಂತ ಯಾವತ್ತೂ ಹೊಂದ್ಲಿಲ್ಲ. ಇದನ್ನ ನಾನು ವಿವೇಕದಿಂದ ವಿಚಾರ ಮಾಡ್ಲೇಬೇಕು. ವಿಚಾರ ಮಾಡಿದಾಗ ಏನಾಗುತ್ತೆ? ಮೋಹ ಮಮಕಾರಗಳಿಂದ ನನ್ನ ಪಾಶ ಹೆಚ್ಚಾಗ್ತಾ ಇದೆ, ನನ್ನ ಸಾಧನೆ ಕುಂಠಿತವಾಗ್ತಾ ಇದೆ, ಎಲ್ಲವೂ ಬೇಕೆಂಬ ಆಸೆ ಇನ್ನು ಅಧಿಕವಾಗ್ತಾ ಇದೆ. ಇವೆಲ್ಲವನ್ನ ಬಿಟ್ಟು ನಾನು ತ್ಯಾಗ ಮಾಡೋದು ಯಾವಾಗ? ಹೊರಗಡೆ ಕರ್ತವ್ಯ ನಿಷ್ಠೆಯಿಂದ ಮಾಡೋಣ, ಪ್ರೇಮದಿಂದ ಮಾಡೋಣ, ಪ್ರೀತಿಯಿಂದ ಮಾಡೋಣ,
ಆನಂದದಿಂದ ಮಾಡೋಣ, ಎಲ್ಲರಿಗೂ ತೃಪ್ತಿಯನ್ನ ಪಡಿಸೋಣ. ಆದರೆ ನನ್ನ ಒಳಗೆ ನಾನು ತೃಪ್ತಿಯನ್ನ ಕಳ್ಕೊಂತಾ ಇದೀನಲ್ಲ, ಕಳ್ಕೋಬಾರ್ದು. ಒಳಗಡೆನೂ ನಾನು ತೃಪ್ತಿಯಾಗಿರ್ಬೇಕು ಅಂದ್ರೆ ಎಲ್ಲವನ್ನ ಮಾಡೋಣ. ಯಾವುದಕ್ಕೂ ಅಂಟಿಕೊಳ್ಳದೆ ಪರಮಾತ್ಮನ ಜೊತೆ ಆ ಒಂದು ಭಾವನೆ, ಅಮೃತತ್ವವನ್ನ ಪಡ್ಕೊಳ್ಳೋಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬರ್ಬೇಕು. ಅದು ಬಂದಾಗ ಮಾತ್ರವೇ ನಾವು ಮೋಕ್ಷಕ್ಕೆ ಹತ್ರವಾಗೋದಕ್ಕೆ ಸಾಧ್ಯ. ಅಷ್ಟು ಸುಲಭ ಅಲ್ಲ ಮೋಕ್ಷ ಅಂತಕ್ಕಂಥದ್ದು. ಒಂದೊಂದು ತ್ಯಾಗ ಆಗ್ಬೇಕು, ಒಂದೊಂದು ಸಾಧನೆ ಆಗ್ಬೇಕು, ಆಗ ಮಾತ್ರ ಆ ಮೋಕ್ಷ ಸಾಧನೆ ನಮ್ಗೆ ದೊರಕತಕ್ಕಂಥದ್ದು. ಅದಕ್ಕೆಲ್ಲ ಹೇಳ್ತಾ ಇದಾರೆ ಏನು ಅಂತಂದ್ರೆ, ಅವಿದ್ಯೆಯ ನಿವೃತ್ತಿಯಾಗುತ್ತದೆಯೇ ಹೊರತು ಕಾಮ್ಯ ಕರ್ಮಗಳಿಂದ ಅಲ್ಲ. ಆತ್ಮ ಜ್ಞಾನವನ್ನ ಯಾರು ಪಡ್ಕೊಂತಾನೋ ಅವನಿಗೆ ಅವಿದ್ಯೆಯು ನಿವೃತ್ತಿ ಆಗುತ್ತದೆ. ಅವನಲ್ಲಿರತಕ್ಕಂಥ ಅವಿದ್ಯೆ, ಅಜ್ಞಾನ, ಅಂಧಕಾರ, ಮೋಹ, ಮಮಕಾರಗಳು ಏನಿದೆ ಇವೆಲ್ಲವೂ ಸಹ ನಿವೃತ್ತಿ ಆಗುತ್ತದೆ. ಇದು ಎಲ್ಲ ಯಾವ್ದ್ರಿಂದ ಆಗುತ್ತದೆ? ಆತ್ಮ ಜ್ಞಾನದಿಂದ ಮಾತ್ರ ಆಗುತ್ತದೆ ಹೊರತು ನಾವು ಮಾಡ್ತಾ ಇರತಕ್ಕಂತಹ ಕಾಮ್ಯ ಕರ್ಮದಿಂದ ಅಲ್ಲ. ಈ ಕಾಮ್ಯ ಕರ್ಮದಿಂದಲೇ ಎಲ್ಲ ಸಿಗ್ತಾ ಇದೆ, ನಿವೃತ್ತಿ ಆಗ್ತಿದೆ ಅಂದ್ರೆ ಖಂಡಿತ ಸಾಧ್ಯವಿಲ್ಲ. ಕಾಮ್ಯ ಕರ್ಮದಿಂದ ಮತ್ತಷ್ಟು ಆಸೆ ಆಕಾಂಕ್ಷೆಗಳು ಅಧಿಕವಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ. ಆ ತೀವ್ರತೆ ಹೆಚ್ಚಾಗುತ್ತೆ. ಲೌಕಿಕವಾದ ದೃಷ್ಟಿಯಲ್ಲಿ ತೀವ್ರತೆ ಹೆಚ್ಚಾಗುತ್ತದೆ. ಅಲ್ಲಿ ಪಾರಮಾರ್ಥಿಕ ದೃಷ್ಟಿಯಿಂದ ಮಾಡಿದ್ದೇ ಆದ್ರೆ ಮುಮುಕ್ಷತ್ವ ಹೆಚ್ಚಾಗುತ್ತದೆ. ಆ ತುರಿಯ ಸ್ಥಿತಿ ಯಾವುದು? ತುರಿಯ ಸ್ಥಿತಿ, ಮುಮುಕ್ಷತ್ವ ನಾವು ಎಷ್ಟೊಂದ್ಸಲಿ ಚಿಂತನೆ ಮಾಡ್ತಾ ಬಂದಿದೀವಿ. ಆ ಭಗವಂತನೇ ಬೇಕೆಂಬ ಮುಮುಕ್ಷತ್ವ ತೀವ್ರತೆ ಬರ್ಬೇಕು, ಆ ತುರಿಯ ಸ್ಥಿತಿ ಬರ್ಬೇಕು. ಭಗವಂತ ನನಗ್ ಗೊತ್ತಾಗೋಯ್ತು, ಈ ಪ್ರಪಂಚ ಮಿಥ್ಯ, ಪರಮಾತ್ಮ ಸತ್ಯ, ಎಲ್ಲವೂ ಈ ಶರೀರ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ನಡೀತಾ ಇದೆ, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ನನಗೆ ನೀನು ಬೇಕು, ನೀನಲ್ಲದೆ ನನ್ನನ್ನು ಯಾರು ರಕ್ಷಣೆ ಮಾಡಬಲ್ಲರು, ನೀನಲ್ಲದೆ ನನ್ನನ್ನ ಪಾರು ಮಾಡುವರು ಯಾರು ಈ ಒಂದು ಪ್ರಪಂಚದಿಂದ? ಮುಕ್ತಿಯನ್ನ ಕರುಣಿಸ್ಬೇಕಾಗಿರೋನು ನೀನೇ ಪರಮಾತ್ಮ. ಅಮೃತತ್ವವನ್ನು ಕೊಡೋದಕ್ಕೆ ನಿನ್ನೊಬ್ಬನಿಂದ ಸಾಧ್ಯವೇ ಹೊರತು ಮತ್ತಿನ್ಯಾರು ಕೊಡೋದಕ್ಕೆ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ. ಗುರುಗಳ ಮುಖೇನ ಅಮೃತತ್ವವನ್ನ ಪರಮಾತ್ಮ ಕೊಡಿಸ್ತಾ ಹೋಗ್ತಾನೆ. ಅದಕ್ಕೆ ಗುರುವಿನ ಪಾದ ಪದ್ಮಗಳನ್ನ ಭದ್ರವಾಗಿ ಹಿಡಿಬೇಕು. ಅವ್ರ ಮಾರ್ಗವನ್ನೆಲ್ಲ ತೋರ್ಸ್ಕೊಡುತ್ತಾರೆ. ವಿವೇಕ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಶ್ರದ್ಧೆ, ಭಕ್ತಿ, ಈ ಜ್ಞಾನ ಸಾಧನೆ ಹೇಗ್ ಮಾಡ್ಬೇಕು, ಆತ್ಮ ಜ್ಞಾನದಿಂದ ನನ್ನಲ್ಲಿರ್ತಕ್ಕಂತಹ ಅವಿದ್ಯೆ ಹೇಗೆ ನಿವೃತ್ತಿ ಆಗುತ್ತದೆ. ಕಾಮ್ಯ ಕರ್ಮ ನನ್ನನ್ನು ಯಾವತ್ತೂ ಕಾಪಾಡೋದಿಲ್ಲ. ಕಾಮ್ಯ ಕರ್ಮದ ಫಲಾಪೇಕ್ಷೆ ನನಗೆ ಬೇಡ ಅಂತಕ್ಕಂಥದ್ದು ನನಗೆ ತಿಳಿಬೇಕು ಅಂತಂದ್ರೆ ಆತ್ಮಜ್ಞಾನದಿಂದ ಮಾತ್ರವೇ ಸಾಧ್ಯ. ಕರ್ಮಯೋಗದಿಂದ ಏನಾಗುತ್ತದೆ? ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಆಗ್ಲೇಬೇಕು. ಕರ್ಮ ಅಂದ್ರೆ ಕೆಲಸ ಗೊತ್ತು, ಆದ್ರೆ ಕರ್ಮಯೋಗ ಅಂತಂದ್ರೆ ಅದರಲ್ಲಿ ಒಂದಾಗುವುದು. ಅಂದ್ರೆ ಯಾವುದೇ ಕರ್ತವ್ಯ ಕೆಲಸಗಳನ್ನ ಮಾಡಿದ್ರು ಸಹ ಅದು ಪರಮಾತ್ಮನ ಕೆಲಸ, ಪರಮಾತ್ಮನ ಸೇವೆ. ಚಿತ್ತ ಶುದ್ಧಿಗಾಗಿ ಪರಮಾತ್ಮನ ಮನೆ, ಪರಮಾತ್ಮನ ಕೆಲಸ, ಸೇವೆ ಮಾಡ್ತಾ ಇದ್ದೀನಿ ನನ್ನ ಭಾವದಲ್ಲಿ ಅವನು ಮಾಡ್ತಾ ಹೋದಾಗ ಏನಾಗುತ್ತೆ? ಅದು ಕರ್ಮ ಆಗೋದಿಲ್ಲ, ಕರ್ಮ ಯೋಗವಾಗುತ್ತೆ. ನಾವ್ ಮಾಡ್ತಾ ಇರೋದು ಕರ್ಮ ಒಂದೇ ಮಾಡ್ತಾ ಇದೀವಿ, ಕರ್ಮ ಯೋಗ ಮಾಡ್ತಾ ಇಲ್ಲ. ಅಲ್ಲಿ ಚೆನ್ನಾಗಿ ನಾವ್ ಚಿಂತನೆ ಮಾಡ್ಬೇಕು. ಕರ್ಮವನ್ನ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾನೆ ಇದೀವಿ, ಎಲ್ಲವನ್ನ ನಿರ್ವಹಿಸ್ತಾ ಇದೀವಿ, ಆದ್ರೆ ಅಲ್ಲಿ ಭಗವಂತನ ಜೊತೆ ಒಂದಾಗಬೇಕು. ಆ ಕೆಲಸದಲ್ಲಿ ಪರಮಾತ್ಮನ ಕೆಲಸನ ಭಾವದಿಂದ ಚಿತ್ತಶುದ್ಧಿಗಾಗಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಎಷ್ಟು ಆನಂದ ಸಿಗುತ್ತಲ್ಲ. ಪೂಜ್ಯ ಬ್ರಹ್ಮಚಾರಿ ಯಾವಾಗ್ಲೂ ಹೇಳೋರು, ಶುದ್ಧತೆಯಿಂದ ಮನಸ್ಸು ಹೇಗ್ ಶುದ್ಧವಾಗುತ್ತೆ ನಾನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಈಗ ಮನೆಯೆಲ್ಲ ಶುಭ್ರವಾಗಿ ಗುಡಿಸಿ ಸಾರಿಸಿ ಎಲ್ಲ ಮಾಡಿದ್ಮೇಲೆ ಒಂದು ನಿಮಿಷ ಆ ಶುದ್ಧವಾಗಿರ್ತಕ್ಕಂತಹ ಮನೆ ನೆಲವನ್ನ ಒಂದು ಸಾರಿ ಕಣ್ಣಾರೆ ನೋಡಿ ತೃಪ್ತಿ ಪಡಿ. ಅವಾಗೇನಾಗುತ್ತೆ? ಹೊರಗಡೆ ಶುದ್ಧತೆಯು ಒಳಗಡೆ ಶುದ್ಧತೆಗೆ ದಾರಿ ಮಾಡ್ಕೊಡುತ್ತೆ. ಅದಕ್ಕೆ ಹೊರಗನೂ ಶುದ್ಧವಾಗಿರ್ಬೇಕು, ಒಳಗೂ ಶುದ್ಧವಾಗಿರ್ಬೇಕು. ನೋಡಿ, ಸ್ನಾನ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ, ಮೈಲ್ಗೆ ಬಟ್ಟೆ 3 ದಿವಸದಿಂದ ಅದೇ ಬಟ್ಟೆ ಹಾಕೊಳ್ಳಿ, ಯಾರೇನೋ ನಮ್ಮನ್ನ ಅನ್ಬೇಕಾಗಿಲ್ಲ. ನಮ್ ಬಗ್ಗೆ ನಮ್ಗೆ ಎಷ್ಟು ಅಸಹ್ಯ ಬರ್ತದೆ, ಎಷ್ಟು ಕೆಟ್ಟ ಭಾವನೆ ಬರ್ತದೆ, ಹೊಲಸು ನಮ್ಮ ವಾಸನೆನ ನಾವೇ ತಡ್ಕೊಳಕ್ಕಾಗಲ್ಲ. ಯೋಚನೆ ಮಾಡಿ ನೋಡಿ, ಕೇವಲ ದೇಹದ ಒಂದು ಹೊಲಸು ವಾಸನೆಯೇ ನಿನಗೆ ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮನಸ್ಸಿನ ಕಲ್ಮಶದ ವಾಸನೆ ಇದೆಯಲ್ಲ, ಅಧಿಕವಾಗಿದೆಯಲ್ಲ, ಅದನ್ನ ಹೇಗ್ ತಡ್ಕೊಳಕ್ ಸಾಧ್ಯ? ಎಷ್ಟು ನೋವಾಗುತ್ತಲ್ಲ. ಒಂದು ಸಾರಿ ಒಳಗೊಕ್ಕು ನೋಡಿ, ಒಳಗಿನ ಮನಸ್ಸಿನ ಕಲ್ಮಶ ತುಂಬಿದೆ ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಅಸಹ್ಯ ವಾಂತಿ ಬರುತ್ತಂತೆ. ಅಷ್ಟು ತುಂಬಿಕೊಂಡಿದೀವಿ. ಇದೆಲ್ಲ ನಿವಾರಣೆ ಆಗ್ಬೇಕು ಅಂತಂದ್ರೆ
ಗುರುಗಳ ಸಾಮೀಪ್ಯಕ್ಕೆ ಹೋಗ್ಬೇಕು. ವಿವೇಕವನ್ನ ಕಲಿಸ್ಕೊಡ್ತಾರೆ, ತ್ಯಾಗ ಕಲಿಸ್ಕೊಡ್ತಾರೆ, ಯಾವ್ಯಾವ್ದು ಮಾಡಿದ್ರೆ ಅಮೃತತ್ವ ಸಿಗುತ್ತೆ ನನಗೆ ಅನ್ನೋದನ್ನ ದಾರಿ ತೋರ್ಸ್ಕೊಡ್ತಾರೆ. ಅದನ್ನ ನಾನು ಸಾಧನೆ ಮಾಡಿದಾಗ ನನಗೆ ನಿಜವಾಗಿಯೂ ಒಂದು ಜ್ಞಾನ ಪ್ರಾಪ್ತಿ ಆಗುತ್ತದೆ. ಅದಕ್ಕೆ ಕೇವಲ ಕರ್ಮಯೋಗದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ, ಚಿತ್ತ ಶುದ್ಧಿ ಆಗುತ್ತದೆ. ಚಿತ್ತಶುದ್ಧಿಯ ಮೋಕ್ಷ ಅಂತಾನೆ ಹೇಳ್ತಾರೆ. ಆ ಚಿತ್ತಶುದ್ಧಿ ಅನ್ನೋದು ಸಾಮಾನ್ಯವಾದ ಪದ ಅಲ್ಲ. ಪ್ರತಿಯೊಂದರಲ್ಲೂ ಸಹ ಚಿತ್ತಶುದ್ಧಿ ಆಗ್ಬೇಕು. ಈಗ ನಾವು ಸತ್ಸಂಗ ಮಾಡಕ್ ಕೂತಿದೀವಿ, ಇಲ್ಲೇನಾಗ್ಬೇಕು, ಕೇಳೋರ್ಗೆ ಹೇಳೋರ್ಗೆ ಇಬ್ರಿಗೂ ಸಹ ಚಿತ್ತಶುದ್ಧಿ ಆಗಬೇಕು. ಏಕಕಾಲದಲ್ಲಿ ಈ 1 ಗಂಟೆ ಕಾಲ ಏನೊಂದು ಪ್ರಾಪ್ತಿ, ಒಂದು ಜ್ಞಾನದ ಚಿಂತನೆ ಮಾಡ್ತಾ ಇದೀವಿ, ಸ್ವಾಧ್ಯಾಯ ಚಿಂತನೆ. ಇದ್ರಿಂದ ಚಿತ್ತಶುದ್ಧಿ ಆಗ್ಬೇಕು. ಇದು ನನ್ನ ಧ್ಯೇಯ, ಇದು ನನ್ನ ಗುರಿ, ಇದಕ್ಕಾಗಿ ನಾನೀಗ 1 ಗಂಟೆಗಳ ಕಾಲ ಕುಳಿತಿದ್ದೀನಿ ಅನ್ನೋ ಒಂದು ಸಂಕಲ್ಪ ದೃಢವಾಗಿದ್ರೆ ಖಂಡಿತ ಅದು ಚಿತ್ತಶುದ್ಧಿ ಆಗ್ತಕ್ಕಂಥದ್ದು. ಈ ರೀತಿ ಕರ್ಮವನ್ನ ಯೋಗವಾಗಿ ಮಾಡ್ಕೊಳ್ತಾ ಹೋದಾಗ ಚಿತ್ತಶುದ್ಧಿ ಆಗ್ತದೆ. ಇದು ತುಂಬಾ ಪ್ರಮುಖವಾದದ್ದು. ಪ್ರತಿನಿತ್ಯನು ಎಲ್ಲ ನಾವು ಮಾಡುವ ಆಲೋಚನೆಗಳು, ಮಾಡುವ ಕೆಲಸ, ನೋಡುವ ನೋಟ ಪ್ರತಿಯೊಂದು ಸಹ ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇದ್ದೀನಿ ನನ್ನ ಭಾವ ನನ್ನಲ್ಲಿ ಪೂರ್ಣವಾಗಿ ವಿವೇಕದಿಂದ ವಿಚಾರ ಮಾಡ್ಕೊಂಡಿರ್ಬೇಕು. ಆಗ ಮಾತ್ರ ಸಾಧ್ಯ. ಇದು ಮಾಡಿದಾಗ ಏನಾಗುತ್ತದೆ, ಯಾವಾಗ ಕರ್ಮವನ್ನ ಯೋಗ ಮಾಡುದು, ಅದರಿಂದ ಚಿತ್ತ ಶುದ್ಧಿ ಮಾಡ್ಕೊಂಡು ಆಗೇನಾಗುತ್ತದೆ, ವಿವೇಕದಿಂದ ವಿಚಾರವನ್ನ ಮಾಡುದು, ಈ ವಿವೇಕ ವೈರಾಗ್ಯಗಳಿಂದ ಆತ್ಮಜ್ಞಾನವು ಉಂಟಾಯ್ತು ಅಂತಂದ್ರೆ ಇದನ್ನೇ ಅಮೃತತ್ವ ಅಂತ ಹೇಳಿರ್ತಕ್ಕಂಥದ್ದು. ವಿವೇಕದಿಂದ ವಿಚಾರ ಮಾಡ್ಬೇಕು, ಕರ್ಮವನ್ನ ಯೋಗ ಮಾಡ್ಬೇಕು, ತ್ಯಾಗದ ಮನೋಭಾವಗಳನ್ನ ನಾವು ಅಳವಡಿಸ್ಕೊಂಡಾಗ ವೈರಾಗ್ಯ ಅನ್ನೋದೇ ತ್ಯಾಗ. ಮತ್ತೊಂದು ಮುಖ ಅದು ವೈರಾಗ್ಯ. ಎಲ್ಲಿ ವೈರಾಗ್ಯ ಬರ್ಬೇಕು? ಇಲ್ಲಪ್ಪ ನಾನಿನ್ಮೇಲೆ ಇತ್ತಿನಲ್ಲ ಬಿಟ್ಬಿಟ್ಟಿದೀನಿ ಅಂದ ವೈರಾಗ್ಯ ಅಲ್ಲ. ಒಳಗಡೆಯಿಂದಲೇ ನನಗೆ ಇದು ಅವಶ್ಯಕತೆ ಇಲ್ಲ, ಇದಕ್ಕೂ ನನಗೆ ಯಾವ ಸಂಬಂಧವೂ ಇಲ್ಲ, ಇದನ್ನ ನನಗೆ ಯಾವುದೇ ಪೂರ್ಣ ತೃಪ್ತಿ ಸಿಗೋದಿಲ್ಲ, ಅವಶ್ಯಕತೆ ಇದೆಯಾ ಧರಿಸ್ಕೊಳ್ತೀನಿ, ಅವಶ್ಯಕತೆ ಇಲ್ವಾ ಸುಮ್ನಿರ್ತೀನಿ, ಇದ್ರಿಂದ ಅಲ್ಲ ಅಂತಕ್ಕಂಥದ್ದೇ ವೈರಾಗ್ಯ. ಅಂತರಂಗದಿಂದ ಬರಬೇಕು ವೈರಾಗ್ಯ ಅಂತಕ್ಕಂಥದ್ದು. ಬಾಹ್ಯದಲ್ಲಿ ಯಾವುದೋ ವಸ್ತುಗಳಲ್ಲಿ ನಾನು ವೈರಾಗ್ಯ ತಾಳ್ಬಿಟ್ಟಿದ್ದೀನಿ, ನನಗ್ ಹಾಗೆ ಹೀಗೆ ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಇಲ್ಲ ರೀ ನನಗೆ ಆಧ್ಯಾತ್ಮಕ್ ಬಂದ್ಮೇಲೆ, ಈ ಸ್ವಾಧ್ಯಾಯ ಚಿಂತನೆಗೆ ಬಂದ್ಮೇಲೆ ನನಗ್ ತುಂಬಾ ಆಸೆ ಆಕಾಂಕ್ಷೆಗಳು ಕಡಿಮೆ ಆಗೋಗಿದೆ, ನನ್ ತುಂಬಾ ವೈರಾಗ್ಯ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ. ಖಂಡಿತ ಬಂದಿರೋದಿಲ್ಲ. ಮೇಲ್ನೋಟದಲ್ಲಿ ಯಾವುದೋ ಈ ಒಂದು ಸ್ವಾಧ್ಯಾಯ ಚಿಂತನೆ ಮಾಡಿದಾಗ ನಮ್ಮ ಮನಸ್ಸು ಪಕ್ವವಾಗಿದ್ದಾಗ ಹೇಳ್ತೀವಿ, ಮತ್ತೆ ಒಳಗಡೆ ಇದ್ದಿರ್ತದೆ. ಒಳಗಡೆ ಶೋಧನೆ ಆಗ್ಬೇಕು, ಅಂತರಂಗದ ಶೋಧನೆ ಮಾಡ್ಕೊಂಡಾಗ ನನಗ್ ನಿಜವಾಗ್ಲೂ ವೈರಾಗ್ಯ ಬಂದಿದ್ಯಾ? ತಿನ್ನುವ ಪದಾರ್ಥಗಳಲ್ಲೇ ಆಗಲಿ, ಮಾಡುವ ಯೋಚನೆಗಳಲ್ಲಾಗಲಿ, ನಾನು ಕೈಂಕರ್ಯಗೊಳ್ತಾ ಇರ್ತಕ್ಕಂಥ ಪೂಜೆ ಪುನಸ್ಕಾರ ಧ್ಯಾನಗಳಲ್ಲಾಗಲಿ ಬಂದಿದೆಯಾ ವೈರಾಗ್ಯ ಅನ್ನೋದನ್ನ ಗಮನಿಸ್ಕೊಳ್ತಾ ಹೋಗ್ಬೇಕು. ಆವಾಗ ಗೊತ್ತಾಗುತ್ತೆ, ನಾನ್ ಮೇಲ್ನೋಟದಲ್ಲಿ ವೈರಾಗ್ಯ ಬಂದಿದೆ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಒಳಗಡೆ ನನಗೆ ಬಂದಿಲ್ಲ. ಹಾಗಾದ್ರೆ ಇದನ್ನ ಹೇಗ್ ಮಾಡ್ಬೇಕು? ಭಕ್ತಿ ಶ್ರದ್ಧೆಗಳಿಂದ, ಈಗ ತಾನೇ ಹೇಳಿದ್ರಲ್ಲ, ಕರ್ಮದಿಂದ ಚಿತ್ತಶುದ್ಧಿ ಆಗುತ್ತೆ. ಯಾವುದು? ಕರ್ಮಯೋಗ ಮಾಡಿದಾಗ ವಿವೇಕದಿಂದ ವಿಚಾರ ಮಾಡಿ ಒಂದೊಂದನ್ನು ಶೋಧನೆ ಮಾಡಿ ಯಾವ್ದು ಅವಶ್ಯಕತೆವೋ ಅದನ್ನ ಇಟ್ಕೊಂಡು ಬೇರೆದನ್ನ ತ್ಯಾಗ ಮಾಡಿಬಿಟ್ರೆ ನಮ್ಗೆ ನಿಜವಾಗ್ಲೂ ಸಹ ನಿಜವಾದ ವಿವೇಕ ವೈರಾಗ್ಯ ಬರ್ತದೆ. ಇದು ಯಾರಿಗೆ ವಿವೇಕ ವೈರಾಗ್ಯ ಬರ್ತದೋ ಅವ್ರಿಗೆ ಪೂರ್ಣವಾಗಿ ಆತ್ಮಜ್ಞಾನ ಉಂಟಾಗುತ್ತದೆ. ಆತ್ಮವನ್ನ ತಾನು ತಿಳ್ಕೊಂತಾ ಇದ್ದಾನೆ. ಏನು ಆತ್ಮಜ್ಞಾನ ಅಂತಂದ್ರೆ, ಈ ಶರೀರವೂ ನನ್ನದಲ್ಲ, ಈ ಜಗತ್ತು ನನ್ನದಲ್ಲ, ಯಾವುದೂ ನನ್ನದಲ್ಲ, ಎಲ್ಲವೂ ಭಗವಂತನದೇ, ಇದಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಆತ್ಮ ಅಂತಕ್ಕಂಥದ್ದು ಒಂದೇ ನನ್ನ ಮನೆ. ಆ ಆತ್ಮಕ್ಕೆ ಸಾವಿಲ್ಲ, ಹುಟ್ಟು ಇಲ್ಲ, ಸದಾ ಕಾಲ ಚಿರಾಯವಾಗಿರ್ತಕ್ಕಂಥದ್ದು, ಕಾಂತಿಯುತವಾಗಿರ್ತಕ್ಕಂಥದ್ದು. ಅಂತ ಒಂದು ಆತ್ಮವೇ ನಾನು. ಆ ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ಈ ಲೌಕಿಕವಾಗಿರ್ತಕ್ಕಂಥದ್ದೆಲ್ಲವನ್ನ ಬಿಡಿಸಿಕೊಳ್ಳುತ್ತಾ ಪಾರಮಾರ್ಥಿಕ ದೃಷ್ಟಿಯಿಂದ ವ್ಯಾವಹಾರಿಕ ದೃಷ್ಟಿಯನ್ನ ತ್ಯಾಗ ಮಾಡಿ ಪ್ರತಿಯೊಂದರಲ್ಲೂ ಸಹ ಆ ಮುಮುಕ್ಷತ್ವ ತುರಿಯ ಸ್ಥಿತಿ ಬರುವ, ಆ ಹಸಿವು ಆಗುವ ರೀತಿಯಲ್ಲಿ ಪರಂಪರಾ ಸಾಧನೆಗಳನ್ನ ಮಾಡ್ಕೊಳ್ತಾ ಬಂದ್ರೆ ಖಂಡಿತ ನಮ್ಗೆ ಆ ಒಂದು ತ್ಯಾಗದಿಂದಲೇ ಅಮೃತತ್ವ ತೃಪ್ತಿ ಅನ್ನೋದು ನಮಗ್ ಪೂರ್ಣ ಅರ್ಥ ಆಗುತ್ತೆ, ಸಾಧ್ಯವೂ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ನ ಪ್ರಜೆಯ ನ ಧನೇನ ಅಮೃತತ್ವಂ ಅಂದ್ರೆ ಸತ್ಸಂತಾನದಿಂದ ಆಗಲಿ,
ಹಣದಿಂದಾಗಲಿ ಅಮೃತತ್ವವು ದೊರಕುವುದಿಲ್ಲ. ಇವೆಲ್ಲ ವ್ಯಾವಹಾರಿಕದಲ್ಲಿ ಬೇಕೇ ಬೇಕು. ಸಂತಾನವು ಬೇಕು, ಹಣನೂ ಬೇಕು. ಇವೆಲ್ಲ ಅಂದ್ರೆ ಜಗತ್ತು ನಡೆಯೋದಿಲ್ಲ. ಬೇಕು, ಅವಶ್ಯಕತೆ ಇದೆ. ಆದ್ರೆ ಇಷ್ಟರಿಂದಲೇ ಅಮೃತತ್ವ ಸಿಗುತ್ತಾ? ಇಲ್ಲ. ಅಮೃತ ಅನ್ನೋದೇನು? ಅದಕ್ಕೆ ಇನ್ನೊಂದು ಪದವಿ ಇಲ್ಲ. ಅಷ್ಟು ಅಮೃತ. ಒಂದು ಸಾರಿ ಅಮೃತವನ್ನ ಕುಡಿದ್ರೆ ಮತ್ತೆ ಹಸಿವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ಸಾರಿ ತೃಪ್ತಿ ಪಡೆಯೋದನ್ನ ಕಲ್ತ್ರೆ ಮತ್ತೆ ನನಗಿನ್ನ ಅವಶ್ಯಕತೆ ಇದೆ ಅಂತ ಬರೋದಿಲ್ಲ. ಆ ತೃಪ್ತಿ ಅಂತಕ್ಕಂಥದನ್ನ ಅನುಭವಿಸೋದಿದೆಯಲ್ಲ, ಅದೇ ಅಮೃತತ್ವ. ಆ ಪರಬ್ರಹ್ಮನೇ ಬೇಕು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಅಮೃತತ್ವ ಸಂತಾನದಿಂದಲೂ ಸಿಗೋಲ್ಲ, ಹಣದಿಂದಲೂ ಸಿಗೋಲ್ಲ. ತ್ಯಾಗದಿಂದ ಮಾತ್ರವೇ ಅಮೃತತ್ವವು ದೊರೆಯುತ್ತದೆ. ಇಲ್ಲಿ ತ್ಯಾಗ ಅಂದ್ರೆ ಏನು? ವಿವೇಕಯುಕ್ತವಾದ ವೈರಾಗ್ಯ. ಇಷ್ಟೊತ್ತು ನಾವು ಚಿಂತನೆ ಮಾಡಿದ್ದಲ್ವಾ? ವಿವೇಕಯುಕ್ತವಾಗಿ ಚಿಂತನೆ ಮಾಡ್ತಾ ಎಲ್ಲವನ್ನ ವೈರಾಗ್ಯ ತಾಳುವುದೇ ನಿಜವಾದ ತ್ಯಾಗ. ಅದಕ್ಕೆ ಹೇಳ್ತಾರೆ ಪರಬ್ರಹ್ಮ ಸ್ವರ್ಗಲೋಕವನ್ನು ಮೀರಿ ಅದನ್ನೂ ವ್ಯಾಪಿಸಿರುವ ಶ್ರೇಷ್ಠವಾದ ತತ್ವ ಇದೆ. ಪರಬ್ರಹ್ಮ ಸ್ವರ್ಗಲೋಕವನ್ನು ದಾಟಿ ಹೋಗ್ಬೇಕು. ಅಲ್ಲೇ ಅದನ್ನು ಮೀರಿರ್ತಕ್ಕಂಥ ವ್ಯಾಪಿಸಿರುವ ಶ್ರೇಷ್ಠವಾದ ಒಂದು ತತ್ವವಿದೆ. ಪರಬ್ರಹ್ಮ ನಮಗಿಂತ ದೂರದಲ್ಲಿರುವ ವಸ್ತು ಅಲ್ಲ, ನಮ್ಮೊಳಗೆ ಇದ್ದಾನೆ. ನಮ್ಮೆಲ್ಲರ ಹೃದಯದೊಳಗೆ ಬೆಳಗುತ್ತಿರತಕ್ಕಂತಹ ಸಾಕ್ಷಿ ತತ್ವ. ಸಾಕ್ಷಿಯಾಗಿ ಬೆಳಗ್ತಾ ಇದ್ದಾನೆ, ಪ್ರತಿಯೊಂದು ತೋರಿಸ್ತಾ ಇದ್ದಾನೆ, ಪ್ರತಿಯೊಂದು ಅರಿವಿಗೆ ಕೊಡ್ತಾ ಇದ್ದಾನೆ. ಆದ್ರೆ ನಾವು ಅರಿವನ್ನ ಪಡೆದುಕೊಳ್ಳದೆ ಅಜ್ಞಾನದಿಂದ, ಅವಿದ್ಯೆಯಿಂದ ಅನಾಥ ವಸ್ತುಗಳ ಮೇಲೆ ವ್ಯವಹಾರವನ್ನ ನಡೆಸುತ್ತಾ ಲೌಕಿಕದಲ್ಲೇ ಮುಳುಗೋಗ್ಬಿಟ್ಟಿದೀವಿ. ಮುಳುಗೋಗಿರೋದ್ರಿಂದ ಏನಾಗ್ತದೆ? ಇದ್ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಬೆಳೆತಿರ್ತಕ್ಕಂಥದ್ದು ಯಾವುದು? ಸಾಕ್ಷಿ ತತ್ವ. ಸಕಲ ಬೌದ್ಧ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿರುವ ಸಾಕ್ಷಿ ಯಾವುದು? ಎಲ್ಲದಕ್ಕೂ ಸಾಕ್ಷಿ ಆಗಿರೋನು ಯಾರು? ಭಗವಂತ. ಅವನೊಬ್ಬನೇ ಇರತಕ್ಕಂಥದ್ದು. ಆ ಸಾಕ್ಷಿಯಾದ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನು ನಮ್ಮೊಳಗೆ ಚಿನ್ಮಾತ್ರ ಸ್ವರೂಪದಿಂದ ಹೊಳೆಯುತ್ತಾ ಇದ್ದಾನೆ. ಒಂದು ಇದೆ ನೋಡ್ರಿ, ಆ ಪರಮಾನಂದ ಅನ್ನೋದು ಇದೆಯಲ್ಲ, ಅದು ಒಂದು ಸಾರಿ ನಮ್ಮ ಹೃದಯದಲ್ಲಿ ನಾವು ನೋಡ್ಬಿಟ್ರೆ, ಆನಂದ ಪಟ್ರೆ, ಅದು ಯಾವುದಕ್ಕೂ ಸರಿ ಸಾಟಿ ಅಲ್ಲ. ಇನ್ಯಾವುದಕ್ಕೂ ನಾವು ಹೋಲಿಕೆ ಮಾಡಕ್ ಸಾಧ್ಯವಿಲ್ಲ. ಇನ್ನೆಲ್ಲ ದೊರಕಂತದ್ದು ಅಲ್ಲ. ಅವನವನೇ ಅನುಭವಿಸ್ಬೇಕು. ಹೇಗೆ ಅನುಭವಿಸೋದು? ಅವನ ಅಂತಃಕರಣದ ಶೋಧನೆಯಿಂದ, ಅಂತಃಕರಣದ ಶುದ್ಧತೆಯಿಂದ ಪರಮಾತ್ಮನನ್ನ ಕಂಡುಕೊಂಡು ಈ ಪ್ರಾಪಂಚಿಕವೆಲ್ಲವೂ ಸ್ಥಿರ ಅಲ್ಲ ಅಂತ ವೈರಾಗ್ಯ ಭಾವನೆ ಬಂದು ತ್ಯಾಗ ಬಂದ್ಬಿಡ್ತು ಅಂದ್ರೆ ಅವನಿಗೆ ಚೆನ್ನಾಗಿ ಅರ್ಥ ಆಗೋಗುತ್ತೆ. ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು. ಎಲ್ಲರಿಗಾಗಿ ನಾನು ಜೀವನವನ್ನ ಮಾಡ್ತಿದ್ದೇನೆ ಹೊರತು ನನಗಾಗಿ ನಾನು ಜೀವನವನ್ನ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ತನಗಾಗಿ ತನ್ನ ಅರಿವನ್ನ ತಂದುಕೊಳ್ಳೋದನ್ನೇ ಮರ್ತ್ ಬಿಟ್ಟಿದ್ದೀನಿ. ತನ್ನನ್ನ ತಾನು ಅರಿಯುವುದನ್ನೇ ಮರ್ತ್ ಬಿಟ್ರೆ ಹೇಗೆ? ಮಾಡಿರೋದಷ್ಟೇ. ನಾವು ಪ್ರತಿ ಜನ್ಮದಲ್ಲಿ ಮಾಡ್ಕೊಂಡು ಹೋಗ್ತಾರದಿಷ್ಟೇ. ಅವ್ರೇನ್ ಹೇಳಿದಾರೆ? ಯಾವ್ದು ಬಿಡ ಹಾಗಲ್ಲ, ಎಲ್ಲವನ್ನ ಮಾಡು, ಆದ್ರೆ ನಿನ್ನನ್ನ ನೀನು ಚಿಂತನೆ ಮಾಡೋದನ್ನ ಮರಿಬೇಡ. ನಿನ್ ಬಗ್ಗೆ ನೀನ್ ಚಿಂತನೆ ಮಾಡು. ಸಂಪಾದನೆ ಮಾಡದೆ ನೀನ್ ತಂದ್ಕೊಂಡೆ, ಮತ್ತೊಬ್ರಿಗೂ ತಂದ್ಕೊಟ್ಟೆ, ತಿಂದೆ, ಮಾಡದೆ, ತೊಟ್ಟೆ, ಕಾರಲ್ಲಿ ಮೆರದೆ, ಟ್ರಿಪ್ಗಳಿಗೆ ಹೋಗಿ ಬಂದೆ, ಎಲ್ಲವನ್ನ ಮಾಡದೆ. ಆದರೆ ಯಾವುದರಿಂದಾದ್ರೂ ತೃಪ್ತಿ ಸಿಗ್ತಾ ಇಲ್ಲ. ತೀರ್ಥಯಾತ್ರೆಗಳು ಮಾಡ್ಕೊಂಡ್ ಬರ್ತಾರೆ ನೋಡ್ರಿ. ಕಾಶಿ ಯಾತ್ರೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಇವಾಗ ಮಾಡ್ಕೊಂಬನ್ನ ತೃಪ್ತಿ ಆಯ್ತು ಅಂತ ಹೇಳ್ತಾರಷ್ಟೇ ಮೇಲ್ನೋಟದಲ್ಲಿ. ಆಗ್ಲೇ ಇನ್ನೊಂದ್ ತಿಂಗ್ಳಾಗಕ್ಕಿಲ್ಲ, ಕಾಶಿ ಯಾತ್ರೆ ಏನೋ ಆಯ್ತು ರೀ, ಈಗ ಗೋಂದಾವಳಿಗೆ ಹೋಗ್ಬೇಕು ಅನ್ನೋ ಆಸೆ ಆಗಿದೆ, ಅದನ್ನ ನೋಡ್ಬೇಕು ಜೀವನದಲ್ಲಿ ಏನೋ ಆಸೆ ಇದೆ. ಹೀಗೆ ಒಂದಾದ ಮೇಲೆ ಒಂದು ಆಸೆ ಬರ್ತಾನೇ ಇದ್ರೆ ಇದು ಯಾವಾಗ ಕೊನೆಗೊಳ್ಳೋದು? ತೃಪ್ತಿನೇ ಎಲ್ಲಿದೆ? ಕಾಶಿ ಯಾತ್ರೆಗೆ ಹೋಗ್ ಬನ್ನ, ಕಾಶಿನ ದೇವರ ದರ್ಶನ ಮಾಡುದ್ನ, ಕಾಶಿ ವಿಶ್ವನಾಥನ ದರ್ಶನ ಚೆನ್ನಾಗಿ ಆಯ್ತಾ, ಆ ಪರಮಾತ್ಮನ ಜೊತೆ ನಾನು ಒಂದಾಗಿದ್ದು ಭಕ್ತಿಯಿಂದ ಪ್ರಾರ್ಥನೆ ಮಾಡುದ್ನ, ಆ ಭಕ್ತಿಯನ್ನ ನನ್ನೊಳಗೆ ತಗೊಂಡು ಹೃದಯದಲ್ಲಿ ಇಟ್ಕೊಂಡು ನಾನ್ ಮನೆಗೆ ತಗೊಂಡು ಬಂದನ, ಇದು ನಿಜವಾದ ತೃಪ್ತಿ. ತಗೊಂಡೇ ಬರಲ್ಲ, ಕೈ ಮುಗಿದು ಬಿಟ್ಟು ಬಂದು. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ, ಭಗವಂತನಿಗೆ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡಾಗ ಅಲ್ಲಿ ಸಿಗುವ ಆನಂದ ಇದೆಯಲ್ಲ, ಪರಮಾನಂದ, ಅದು ಯಾವುದಕ್ಕೂ ಸರಿ ಸಾಟಿ ಅಲ್ಲ. ಎಷ್ಟೋ ಸಾರಿ ಹೇಳಿದ್ದೀನಿ, ಇವತ್ತು ಇನ್ನೊಂದ್ಸರಿ ಚಿಂತನೆ ಮಾಡೋಣ. ಒಬ್ಬ ಭಕ್ತ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾನೆ, 11 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಹೋಗ್ತಾನೆ, ಹೋಗಿ ಅವನ್ ದೇವರ ದರ್ಶನ ಮಾಡ್ತಾನೆ, ಬಂದ್ಬಿಡ್ತಾನೆ.
ಅವರಲ್ಲಿ ಪೂಜಾರಿ ಏನ್ ಮಾಡ್ತಾರೆ, ತಪ್ಪು ತಿಳುವಳಿಕೆಯಿಂದ ಇವನು ಬರ್ತಾನೆ ಹೋಗ್ತಾನೆ, ಇಲ್ಲಿ ಸತ್ಸಂಗ ನಡೀತಾ ಇದೆ, ಭಜನೆ ನಡೀತಾ ಇದೆ, ಕೂತ್ಕೊಳ್ಳೋದಿಲ್ಲ, ಒಂದು ನಿಮಿಷನೂ ಕೂತ್ಕೊಳ್ಳೋದಿಲ್ಲ, ಬರ್ತಾನೆ ಕೈ ಮುಗತಾನೆ ಹೊರಡ್ತಾನೆ, 10 ನಿಮಿಷದ ಮೇಲೆ ಇವ್ನು ಇರೋದಿಲ್ವಲ್ಲ. ಇವನು ಮೋಸ್ಟ್ಲಿ ದೇವರಿಗೆ ಏನೇನೋ ಆಭರಣಗಳನ್ನ ಹಾಕಿದ್ದಾರೆ, ದೇವಸ್ಥಾನದಲ್ಲಿ ಏನೇನಿದೆ, ಹೇಗೆ ಕದಿಬಹುದು, ಹೇಗ್ ಮಾಡ್ಬೋದು ಅನ್ನೋ ಪ್ಲಾನ್ಗೋಸ್ಕರ ಬರ್ತಾ ಇದ್ದೇನೆ ಅಂತ ಅನ್ಕೊಂಡು ಕೆಟ್ಟ ಆಲೋಚನೆ, ಕೆಟ್ಟ ದೃಷ್ಟಿಯಿಂದ ಅವನನ್ನ ಮತ್ತೆ ನೀನಿನ್ ಮೇಲೆ ದೇವಸ್ಥಾನಕ್ಕೆ ಬರಬೇಡ ಅಂತ ಹೇಳ್ತಾನೆ. ಯಾಕೆ ಬರಬೇಡ ಅಂತ ಹೇಳ್ತೀಯ ಅಂತ ಅಂದ್ರೆ, ಇಲ್ಲ ನೀನ್ ಬರ ಹಾಗಿಲ್ಲ, ನೀನ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಇಲ್ಲ ನಾನ್ ಖಂಡಿತ ನಾನು ಯಾವ್ದೇ ಇದ್ ಮಾಡ್ತಾ ಇಲ್ಲ, ದೇವರ ದರ್ಶನಕ್ಕೋಸ್ಕರ ಬರ್ತಾ ಇದ್ದೀನಿ, ದಯವಿಟ್ಟು ಅದನ್ನ ಇದ್ ಮಾಡ್ಬೇಡಿ ಅಂದ್ರೆ, ಇಲ್ಲ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅವನು ಬೇಸರ ಆಗಿ ಹೋಗ್ಬಿಡ್ತಾನೆ, ಮತ್ತೆ ದೇವಸ್ಥಾನಕ್ಕೆ ಬರೋದೇ ಇಲ್ಲ. ಆಮೇಲೆ ಕೆಲವು ವರ್ಷಗಳ ನಂತರ ಅವನು ಮರಣ ಹೊಂತಾನೆ. ಮರಣ ಹೊಂದದ್ಮೇಲೆ ಇದೇ ಪುರೋಹಿತರಿಗೆ ಕರ್ಮ ಕಾರ್ಯಗಳನ್ನ ಮಾಡೋದಕ್ಕೆ ಕರೀತಾರೆ. ಅವಾಗ ನೋಡಿದಾಗ ಅಯ್ಯೋ ಇವನೇನ ಎಷ್ಟು ಇದಾಗಿದ್ದ, ನಾನು ಇವನನ್ನ ಕೆಟ್ಟವನು ಅಂತ ಭಾವಿಸ್ಬಿಟ್ನಲ್ಲ, ಪಾಪ ಮತ್ತೆ ಯಾವತ್ತು ದೇವಸ್ಥಾನಕ್ಕೆ ಬರ್ಲಿಲ್ಲ, ಯಾವ ಕಳ್ತನವೂ ಆಗ್ಲಿಲ್ಲ, ಏನಿಲ್ಲ, ಎಂತ ತಪ್ಪು ಮಾಡ್ಬಿಟ್ನಲ್ಲ ಅಂತ. ಆಮೇಲೆ ಆ ಪತ್ರದಲ್ಲಿ ಅವನ್ ಬರ್ದಿರ್ತಾನೆ ಏನಂತ ಅಂದ್ರೆ, ಪುರೋಹಿತ್ರೆ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ರಿ, ನಾನ್ ಖಂಡಿತ ಯಾವುದೇ ಭಾವದಿಂದ ಅಲ್ಲಿ ಬರ್ತಾ ಇರ್ಲಿಲ್ಲ, ಅಲ್ಲಿ ನನಗೆ ಪರಮಾತ್ಮ ಪ್ರತ್ಯಕ್ಷ ಆಗ್ತಾ ಇದ್ದ, ಪ್ರತ್ಯಕ್ಷ ಆಗಿ ಭಗವಂತನ ಜೊತೆ ನಾನು 10 ನಿಮಿಷ ನಾನು ಪರಮಾತ್ಮನ ಜೊತೆ ಸಂಭಾಷಣೆ ನಡೆಸ್ತಾ ಇದ್ವು, ಆ ದರ್ಶನಕ್ಕಾಗಿ ಅಮೃತತ್ವ ಸಿಕ್ತಿತ್ತು, ಅದಕ್ಕೋಸ್ಕರ ನಾನ್ ಬರ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಪುರೋಹಿತನಿಗೆ ಅರ್ಥ ಆಗುತ್ತೆ, ನಾನು ಎಷ್ಟು ವರ್ಷದಿಂದ ದೇವ್ರಿಗೆ ಅಭಿಷೇಕ, ಪೂಜೆ, ಅಲಂಕಾರ ಎಲ್ಲ ಮಾಡ್ತೀನಿ, ಒಂದು ದಿವಸವೂ ನನಗೆ ಪರಮಾತ್ಮ ಪ್ರತ್ಯಕ್ಷ ಆಗಿಲ್ಲ, ಆದ್ರೆ ಇವನು ಪ್ರತಿನಿತ್ಯ ಬಂದು ಪ್ರತ್ಯಕ್ಷ ಪರಮಾತ್ಮನ ಜೊತೆ ಮಾತಾಡ್ತಿದ್ದ ಅಂದ್ರೆ ಎಷ್ಟು ಪರಮ ಭಕ್ತ, ಎಷ್ಟು ಇದು ಸಾಕ್ಷಿ ಅಂದರೆ. ಅವನೆಲ್ಲಿ ನೋಡ್ದ, ಆ ಹೃದಯದ ಒಳಗೆ ಇದ್ದಾನೆ ಪರಮಾತ್ಮ, ನನ್ನೊಳಗೆ ಇದ್ದಾನೆ ಅಂತ ಆ ಪರಮಾತ್ಮನ ದರ್ಶನ ಮಾಡಿ 10 ನಿಮಿಷ ಅವನಿಗೆ ಏನು ಕಾಣ್ತಾ ಇರ್ಲಿಲ್ಲ. ದೇವಸ್ಥಾನಕ್ ಬಂದಿದ್ದೀನಿ, ಯಾರ್ ನೋಡಿ ಏನ್ ಅನ್ಕೊಂತಾರೆ, ಹೇಗ್ ನಿಂತ್ಕೋಬೋದಾ, ಹೇಗ್ ಮಾಡ್ಬೋದಾ, ಅವನಿಗೆ ಅದು ಯಾವುದೇ ಇಲ್ಲ, ಅವನಿಗೆ ಏಕದೃಷ್ಟಿ, ಪರಮಾತ್ಮ ನನಗೆ ದರ್ಶನ ಕೊಡ್ತಾನೆ, ಅವನ ಜೊತೆ ಮಾತಾಡಿ ಅಮೃತತ್ವನ ಪಡ್ಕೊಳ್ತೇನೆ ಅಂತಕ್ಕಂಥದ್ದು. ಹಾಗೆ ಆ ಒಂದು ಪೂರ್ಣವಾಗಿ ನನ್ನೊಳಗೆ ನಾನು ಪಡ್ಕೊಳ್ತಕ್ಕಂತಹ ಜ್ಞಾನ ಬರ್ಬೇಕು, ಬೆಳಗುತ್ತಿರುವ ಹೃದಯದೊಳಗೆ ಇರ್ತಕ್ಕಂತಹ ಬೆಳಗುತ್ತಿರುವ ಸಾಕ್ಷಿ ತತ್ವವನ್ನ ನಾನು ಕಣ್ಣಾರೆ ನೋಡ್ಬೇಕು, ಆಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಅದಕ್ಕೆ ಸಚ್ಚಿದಾನಂದ ಸ್ವರೂಪ, ಸತ್ತು ಚಿತ್ತು ಆನಂದ, ಈ ಒಂದು ಆನಂದ ಎಲ್ಲಿ ದೊರಕುತ್ತದೆ, ಪರಬ್ರಹ್ಮ ನಮ್ಮೊಳಗೇ ಇದ್ದಾನೆ, ಚಿನ್ಮಾತ್ರ ಸ್ವರೂಪನಾಗಿ ಹೊಳೆಯುತ್ತಾ ಇದ್ದಾನೆ. ಇದನ್ನ ಯತಿಗಳು ತಿಳಿದು ಮುಕ್ತರಾಗ್ತಾರೆ, ಆತ್ಮಜ್ಞಾನದಿಂದ ಮೋಕ್ಷವೂ ದೊರೆಯುತ್ತದೆ. ಅದಕ್ಕೆ ಆತ್ಮಜ್ಞಾನವೇ ತ್ಯಾಗದಿಂದಲೇ ಅಮೃತತ್ವ ತೃಪ್ತಿ, ನ ಕರ್ಮಣಾನ ಪ್ರಜೆಯೇ ಧನೇನ ತ್ಯಾಗಿ ನೈಷೆ ಅಮೃತತ್ವ ಮಾನಸಃ ಪರೇಣ ನಾಕಂ ನಿಹಿತಂ ಗುಹಾಯಾಮ್ ವಿಭ್ರಾಜತೆ ಯದ್ಯತತೋಪಿ ವಿಶಂತಿ. ಅಲ್ವಾ, ಎಷ್ಟು ಅಮೃತತ್ವವನ್ನ ನೋಡ್ತಿದೀವಿ. ಇಂಥ ಒಂದು ಆತ್ಮಜ್ಞಾನವನ್ನ ಪಡೆದುಕೊಳ್ಳಲು ನಾವು ಸಹ ಸಾಧನೆ ಮಾಡ್ಬೇಕು. ತ್ಯಾಗದಿಂದಲೇ ಅಮೃತತ್ವ ತೃಪ್ತಿ, ಈ ಒಂದು ಸಾಧನೆಯನ್ನ ನಾವು ಸಹ ಮಾಡುವ ಅಭ್ಯಾಸವನ್ನ ಬೆಳೆಸಿಕೊಂಡು ವ್ಯಾವಹಾರಿಕ ದೃಷ್ಟಿಯಿಂದ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಪಾರಮಾರ್ಥಿಕ ದೃಷ್ಟಿಯಿಂದ ನನ್ನೊಳಗೆ ನಾನು ಆತ್ಮಾನಂದವನ್ನ ಪಡೆದುಕೊಳ್ತಕ್ಕಂಥದನ್ನ ನಾವು ಪ್ರಯತ್ನ ಸಾಧನೆ ಮಾಡಿದ್ರೆ ಅಮೃತತ್ವ ನಮಗೂ ದೊರಕುತ್ತೆ. ಆಗ ಸಾಕ್ಷಿಯಾಗಿ ನೋಡೋದು ನನಗೂ ಬರ್ತದೆ, ವಿವೇಕ ವೈರಾಗ್ಯಗಳೇ ತ್ಯಾಗವಾಗಿ ಬರ್ತದೆ. ಆ ಸಾಧನೆಯನ್ನ ನಮಗೂ ಭಗವಂತ ಮಾಡಿಸ್ಲಿ, ಗುರು ಕೃಪೆ ದೊರೆಯಲಿ ಅಂತ ಹೇಳಿ ಭಗವಂತನಲ್ಲಿ ಹಾಗೂ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸ್ವಾಧ್ಯಾಯ ಚಿಂತನೆಯನ್ನ ಭಗವಂತನ ಪಾದ ಪದ್ಮಗಳಲ್ಲಿ, ಪೂಜ್ಯ ಮಾತಾಜರಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದ ಪದ್ಮಗಳಲ್ಲಿ, ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ಅರ್ಪಿತ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ.